ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅರ್ ರಹ್ಮಾನ್ ಅಲ್ಲಮಲ್ ಕುರ್ಆನ್. ಪರಮ ದಯಾಮಯನು ಕುರ್ಆನನ್ನು ಕಲಿಸಿದನು. ಖಲಕಲ್ ಇನ್ಸಾನ್. ಅವನು ಮನುಷ್ಯನನ್ನು ಸೃಷ್ಟಿಸಿದನು. ಅಲ್ಲಮಹುಲ್ ಬಯಾನ್. ಅವನಿಗೆ ಮಾತನಾಡಲು ಕಲಿಸಿದನು. ಅಶ್ಶಮ್ಸು ವಲ್ ಕಮರು ಬಿಹುಸ್ಬಾನ್. ಸೂರ್ಯ ಮತ್ತು ಚಂದ್ರ ಒಂದು ಗಣನೆಯ ಪ್ರಕಾರ ಚಲಿಸುತ್ತಿವೆ. ವನ್ನಜ್ಮು ವಶ್ಶಜರು ಯಸ್ಜುದಾನ್. ಸಸ್ಯಗಳು ಮತ್ತು ಮರಗಳು ಅಲ್ಲಾಹುವಿಗೆ ಸಾಷ್ಟಾಂಗವೆರಗುತ್ತಿವೆ. ವಸ್ಸಮಾಅ ರಫಅಹಾ ವವದಅಲ್ ಮೀಜಾನ್. ಆಕಾಶವನ್ನು ಅವನು ಎತ್ತರಿಸಿದನು ಮತ್ತು ಎಲ್ಲವನ್ನೂ ತೂಗಿ ನೋಡುವ ತಕ್ಕಡಿಯನ್ನು ಅವನು ಸ್ಥಾಪಿಸಿರುವನು. ಅಲ್ಲಾ ತತಗೌ ಫಿಲ್ ಮೀಜಾನ್. ನೀವು ತಕ್ಕಡಿಯಲ್ಲಿ ಅಸಮತೋಲನ ಮಾಡದಿರುವ ಸಲುವಾಗಿ. ವಅಕೀಮುಲ್ ವಜ್ನ ಬಿಲ್ ಕಿಸ್ತ್ ವಲಾ ತುಖ್ಸಿರುಲ್ ಮೀಜಾನ್. ನೀವು ನ್ಯಾಯಬದ್ಧವಾಗಿ ತೂಕವನ್ನು ಸರಿಪಡಿಸಿರಿ, ತಕ್ಕಡಿಯಲ್ಲಿ ನೀವು ಕಮ್ಮಿ ಮಾಡದಿರಿ. ವಲ್ ಅರ್ದ ವದಅಹಾ ಲಿಲ್ ಅನಾಮ್. ಅವನು ಭೂಮಿಯನ್ನು ಮನುಷ್ಯರಿಗಾಗಿ ಇಟ್ಟಿರುವನು. ಫೀಹಾ ಫಾಕಿಹತು ವನ್ನಖ್ಲು ذاتುಲ್ ಅಕ್ಮಾಮ್. ಅದರಲ್ಲಿ ಫಲಗಳು ಮತ್ತು ಪೊರೆಗಳುಳ್ಳ ಖರ್ಜೂರ ಮರಗಳಿವೆ. ವಲ್ ಹಬ್ಬು ذುಲ್ ಅಸ್ಫಿ ವರ್ ರೈಹಾನ್. ಹೊಟ್ಟಿರುವ ಧಾನ್ಯಗಳು, ಸುಗಂಧ ಸಸ್ಯಗಳು ಇವೆ. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ಖಲಕಲ್ ಇನ್ಸಾನ ಮಿನ್ ಸಲ್ಸಾಲಿನ್ ಕಲ್ ಫಖ್ಖಾರ್. ಮಡಿಕೆಯಂತೆ ತಟ್ಟಿದರೆ ಮೊಳಗುವ ಜೇಡಿಮಣ್ಣಿನಿಂದ ಅವನು ಮನುಷ್ಯನನ್ನು ಸೃಷ್ಟಿಸಿದನು. ವಖಲಕಲ್ ಜಾನ್ನ ಮಿನ್ ಮಾರಿಜಿನ್ ಮಿನ್ ನಾರ್. ಹೊಗೆರಹಿತ ಅಗ್ನಿ ಜ್ವಾಲೆಯಿಂದ ಅವನು ಜಿನ್ನುಗಳನ್ನು ಸೃಷ್ಟಿಸಿದನು. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ರಬ್ಬುಲ್ ಮಶ್ರಿಕೈನಿ ವ ರಬ್ಬುಲ್ ಮಗ್ರಿಬೈನ್. ಅವನು ಎರಡು ಉದಯಸ್ಥಾನಗಳ ಪರಿಪಾಲಕ ಮತ್ತು ಎರಡು ಅಸ್ತಮಸ್ಥಾನಗಳ ಪರಿಪಾಲಕನಾಗಿರುವನು. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ಮರಜಲ್ ಬಹ್ರೈನಿ ಯಲ್ತಕಿಯಾನ್. ಅವನು ಎರಡು ಸಮುದ್ರಗಳನ್ನು ಅಂದರೆ ಜಲಾಶಯಗಳನ್ನು ಪರಸ್ಪರ ಬೆರೆಯುವಂತೆ ಬಿಟ್ಟಿರುವನು. ಬೈನಹುಮಾ ಬರ್ಜಖುನ್ ಲಾ ಯಬ್ಗಿಯಾನ್. ಅವೆರಡರ ಮಧ್ಯೆ ಅವು ಪರಸ್ಪರ ಅತಿಕ್ರಮಿಸಿ ದಾಟದಂತೆ ಒಂದು ತಡೆ ಇದೆ. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ಯಖ್ರುಜು ಮಿನ್ಹುಮಾ ಅಲ್-ಲುಅ್ಲುಅು ವಲ್ ಮರ್ಜಾನ್. ಅವೆರಡರಿಂದಲೂ ಮುತ್ತು ಮತ್ತು ಹವಳಗಳು ಹೊರಬರುತ್ತವೆ. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ
ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? وله الجوار المنشآت في البحر كالأعلام ಸಮುದ್ರದಲ್ಲಿ ಚಲಿಸುವ ಸಲುವಾಗಿ ಪರ್ವತಗಳಂತೆ ಎತ್ತರವಾಗಿ ನಿರ್ಮಿಸಲಾಗುವ ಹಡಗುಗಳು ಅವನ ನಿಯಂತ್ರಣದಲ್ಲಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? كل من عليها فان ಅಲ್ಲಿ ಭೂಮುಖದಲ್ಲಿರುವ ಎಲ್ಲರೂ ನಾಶವಾಗುವರು. ويبقى وجه ربك ذو الجلال والإكرام ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ಮಹತ್ವಪೂರ್ಣ ಮತ್ತು ಗೌರವಾರ್ಹವಾದ ಮುಖವು ಮಾತ್ರ ಬಾಕಿ ಉಳಿಯುವುದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? يسأله من في السماوات والأرض كل يوم هو في شأن ಆಕಾಶಗಳಲ್ಲಿರುವವರು ಮತ್ತು ಭೂಮಿಯಲ್ಲಿರುವವರು ಅವನೊಂದಿಗೆ ಬೇಡುತ್ತಿರುವರು, ಅವನು ಅನುದಿನವೂ ಕಾರ್ಯಮಗ್ನನಾಗಿರುವನು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? سنفرغ لكم أيها الثقلان ಓ ಭಾರವಾದ ಎರಡು ಸಮುದಾಯಗಳೇ, ನಿಮಗಾಗಿ ನಾವು ಬಿಡುವು ಮಾಡಿಕೊಳ್ಳುವೆವು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? يا معشر الجن والإنس إن استطعتم أن تنفذوا من أقطار السماوات والأرض فانفذوا لا تنفذون إلا بسلطان ಓ ಜಿನ್ ಮತ್ತು ಮನುಷ್ಯ ಸಮುದಾಯಗಳೇ, ಆಕಾಶಗಳ ಮತ್ತು ಭೂಮಿಯ ವಲಯಗಳಿಂದ ಹೊರಹೋಗಲು ನಿಮಗೆ ಸಾಧ್ಯವೆಂದಾದರೆ ಹೊರಹೋಗಿರಿ. ಒಂದು ಅಧಿಕಾರವು ಲಭ್ಯವಾಗದೆ ನೀವು ಹೊರಹೋಗಲಾರಿರಿ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? يرسل عليكما شواظ من نار ونحاس فلا تنتصران ನಿಮ್ಮಿಬ್ಬರೆಡೆಗೆ ಅಗ್ನಿಜ್ವಾಲೆ ಮತ್ತು ಹೊಗೆಯನ್ನು ಕಳುಹಿಸಲಾಗುವುದು, ಆಗ ನಿಮಗೆ ರಕ್ಷಾ ಮಾರ್ಗವನ್ನು ಸ್ವೀಕರಿಸಲು ಸಾಧ್ಯವಾಗದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فإذا انشقت السماء فكانت وردة كالدهان ಆಕಾಶವು ಒಡೆದು ಹೋಳಾಗಿ ಅದು ಎಣ್ಣೆಯಂತೆಯೂ ಗುಲಾಬಿ ಬಣ್ಣವುಳ್ಳದ್ದು ಆಗುವುದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيومئذ لا يسأل عن ذنبه إنس ولا جان ಆ ದಿನದಂದು ಯಾವುದೇ ಮನುಷ್ಯನಲ್ಲಾಗಲಿ
ಜಿನ್ನನಲ್ಲಾಗಲಿ ಅವನ ಪಾಪದ ಬಗ್ಗೆ ಕೇಳಲಾಗದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? يعرف المجرمون بسيماهم فيؤخذ بالنواصي والأقدام ಅಪರಾಧಿಗಳನ್ನು ಅವರ ಲಕ್ಷಣಗಳ ಮೂಲಕ ಗುರುತಿಸಲಾಗುವುದು. ತರುವಾಯ ಅವರ ಜುಟ್ಟು ಮತ್ತು ಪಾದಗಳಿಂದ ಅವರನ್ನು ಹಿಡಿಯಲಾಗುವುದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? هذه جهنم التي يكذب بها المجرمون ಅಪರಾಧಿಗಳು ನಿಷೇಧಿಸುವ ನರಕಾಗ್ನಿಯು ಇದೇ ಆಗಿದೆ. يطوفون بينها وبين حميم آن ಅದರ ಮತ್ತು ಕುದಿಯುವ ಬಿಸಿ ನೀರಿನ ನಡುವೆ ಅವರು ಸುತ್ತುತ್ತಿರುವರು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ولمن خاف مقام ربه جنتان ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ಸನ್ನಿಧಿಯನ್ನು ಭಯಪಟ್ಟವನಿಗೆ ಎರಡು ಸ್ವರ್ಗೋದ್ಯಾನಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ذواتا أفنان ಹಲವು ತರಹದ ಸುಖ ಐಶ್ವರ್ಯಗಳಿರುವ ಎರಡು ಸ್ವರ್ಗೋದ್ಯಾನಗಳು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهما عينان تجريان ಅವೆರಡರಲ್ಲಿಯೂ ಹರಿಯುತ್ತಿರುವ ಎರಡು ತೊರೆಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهما من كل فاكهة زوجان ಅವೆರಡರಲ್ಲಿಯೂ ಪ್ರತಿಯೊಂದು ಫಲವರ್ಗಕ್ಕೆ ಸೇರಿದ ಎರಡೆರಡು ಜೋಡಿಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? متكئين على فرش بطائنها من استبرق وجنى الجنتين دان ಅವರು ಕೆಲವು ಹಾಸಿಗೆಗಳಲ್ಲಿ ಹೊರಗೆ ಕುಳಿತಿರುವರು. ಅವುಗಳ ಒಳಭಾಗವನ್ನು ದಪ್ಪ ರೇಷ್ಮೆಯಿಂದ ನಿರ್ಮಿಸಲಾಗಿದೆ. ಆ ಎರಡು ಉದ್ಯಾನಗಳಲ್ಲಿ ಫಲಗಳು ಬಾಗಿಕೊಂಡಿರುವುದು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهن قاصرات الطرف لم يطمثهن إنس قبلهم ولا جان ದೃಷ್ಟಿಯನ್ನು ನಿಯಂತ್ರಿಸುವ ಸ್ತ್ರೀಯರು ಅವುಗಳಲ್ಲಿರುವರು.
ಅವರಿಗಿಂತ ಮುಂಚೆ ಮನುಷ್ಯನಾಗಲಿ ಜಿನ್ನಾಗಲಿ ಅವರನ್ನು ಸ್ಪರ್ಶಿಸಿಲ್ಲ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? كأنهن الياقوت والمرجان ಅವರು ಮಾಣಿಕ್ಯ ಮತ್ತು ಹವಳದಂತಿರುವರು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? هل جزاء الإحسان إلا الإحسان ಸತ್ಕರ್ಮಕ್ಕಿರುವ ಪ್ರತಿಫಲವು ಸತ್ಫಲವಲ್ಲದೆ ಇನ್ನೇನು? فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ومن دونهما جنتان ಅವೆರಡರ ಹೊರತಾಗಿ ಬೇರೆ ಎರಡು ಸ್ವರ್ಗೋದ್ಯಾನಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? مدهامتان ಕಡು ಹಸಿರನ್ನು ಹೊದ್ದುಕೊಂಡಿರುವ ಎರಡು ಸ್ವರ್ಗೋದ್ಯಾನಗಳು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهما عينان نضاختان ಅವೆರಡರಲ್ಲಿಯೂ ರಭಸವಾಗಿ ಹರಿಯುವ ಎರಡು ತೊರೆಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهما فاكهة ونخل ورمان ಅವೆರಡರಲ್ಲಿಯೂ ಫಲಗಳಿವೆ, ಖರ್ಜೂರ ಮತ್ತು ದಾಳಿಂಬೆಗಳಿವೆ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? فيهن خيرات حسان ಅವುಗಳಲ್ಲಿ ಸುರಸುಂದರಿಯಾದ ಉತ್ತಮ ಸ್ತ್ರೀಯರಿರುವರು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? حور مقصورات في الخيام ಡೇರೆಗಳಲ್ಲಿ ಅದುಮಿಡಲಾಗಿರುವ ಬೆಳ್ಳಗಿನ ತರುಣಿಯರು. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? لم يطمثهن إنس قبلهم ولا جان ಅವರಿಗಿಂತ ಮೊದಲು ಮನುಷ್ಯನಾಗಲಿ ಜಿನ್ನಾಗಲಿ ಅವರನ್ನು ಸ್ಪರ್ಶಿಸಿಲ್ಲ. فبأي آلاء ربكما تكذبان ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ
ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? متكئين على رفرف خضر وعبقري حسان. ಅವರು ಹಸಿರು ವರ್ಣದ ದಿಂಬುಗಳಲ್ಲಿ ಮತ್ತು ಸುಂದರ ನೆಲಹಾಸುಗಳಲ್ಲಿ ಒರಗಿ ಕುಳಿತಿರುವರು. فبأي آلاء ربكما تكذبان. ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ದಯಪಾಲಿಸಿರುವ ಅನುಗ್ರಹಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? تبارك اسم ربك ذي الجلال والإكرام. ಮಹತ್ವಪೂರ್ಣನೂ ಔದಾರ್ಯಪೂರ್ಣನೂ ಆಗಿರುವ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ನಾಮವು ಅನುಗ್ರಹೀತವಾಗಿದೆ.